IPL 2024ರ ಆವೃತ್ತಿಯಲ್ಲಿ ವಿರಾಟ್ ಕೊಹ್ಲಿ ಅತ್ಯುತ್ತಮ ಫಾರ್ಮ್ನಲ್ಲಿದ್ದಾರೆ. ಆಡಿರೋ 10 ಪಂದ್ಯಗಳಲ್ಲಿ 71.43ರ ಸರಾಸರಿಯಲ್ಲಿ 500 ರನ್ ಗಳಿಸಿದ್ದು ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಫಸ್ಟ್ ಪ್ಲೇಸ್ನಲ್ಲಿದ್ದಾರೆ. 4 ಅರ್ಧಶತಕ, 1 ಶತಕ ಕೂಡ ಬಾರಿಸಿದ್ದಾರೆ. ಕೊಹ್ಲಿ ಸತತವಾಗಿ ರನ್ ಗಳಿಸಿದ್ರೂ ಕೂಡ ಅವರ ವಿರುದ್ಧ ಟೀಕೆಗಳು ಮಾತ್ರ ನಿಂತಿಲ್ಲ. 147.49ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಸದ್ಯದ T20 ಕ್ರಿಕೆಟ್ನಲ್ಲಿ ಇದು ಕೆಟ್ಟ ಸ್ಟ್ರೈಕ್ ರೇಟ್. ಕೊಹ್ಲಿ T20 ಕ್ರಿಕೆಟ್ ಆಡೋದಕ್ಕೆ ಲಾಯಕ್ಕಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಕೆಲವು ಮಾಜಿ ಕ್ರಿಕೆಟಿಗರು ಕೂಡ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಟೀಕೆಯನ್ನ ಮಾಡಿದ್ರು. ತಮ್ಮ ವಿರುದ್ಧದ ಟೀಕೆಗಳಿಗೆ ಮೈದಾನದಲ್ಲಿ ಹಾಗೆ ಮೈದಾನದ ಹೊರಗಡೆ ಕೂಡ ವಿರಾಟ್ ಉತ್ತರ ಕೊಡ್ತಿದ್ದಾರೆ. ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ 44 ಎಸೆತಗಳಲ್ಲಿ ಅಜೇಯ 70 ರನ್ ಗಳಿಸಿದ್ರು. 6 ಬೌಂಡ್ರಿ, 3 ಸಿಕ್ಸರ್ ಸಿಡಿಸಿದ್ರು. 159ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ರು. ಸ್ಪಿನ್ ವಿರುದ್ಧ ಕೊಹ್ಲಿ ಉತ್ತಮವಾಗಿ ಆಡಲ್ಲ ಅನ್ನೋ ಟೀಕೆಗಳಿಗೂ ಉತ್ತರ ಕೊಟ್ಟರು. ಸಾಯಿ ಸುದರ್ಶನ್ ಅವರಿಗೆ 2 ಸಿಕ್ಸರ್ ಸಿಡಿಸಿದ್ರು. ಪಂದ್ಯದ ನಂತರ ಮಾತನಾಡಿದ ವಿರಾಟ್ ತಮ್ಮ ವಿರುದ್ಧದ ಟೀಕೆಗಳಿಗೂ ಉತ್ತರ ಕೊಟ್ಟಿದ್ದಾರೆ. ಸ್ಟ್ರೈಕ್ ರೇಟ್ ಬಗ್ಗೆ ಮಾತನಾಡೋ ಎಲ್ಲರಿಗೂ ಹಾಗೆ ನಾನು ಸ್ಪಿನ್ ಬೌಲಿಂಗ್ಗೆ ಚೆನ್ನಾಗಿ ಆಡಲ್ಲ ಅನ್ನೋ ಜನರಿಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. 15 ವರ್ಷಗಳಿಂದ ತಂಡದ ಗೆಲುವಿಗಾಗಿ ನಾನು ಆಡ್ತಾ ಇದ್ದೀನಿ. ನಿಮ್ಮ ತಂಡ ಗೆಲುವು ಸಾಧಿಸಿದೆ ಅಂದ್ರೆ ಸಾಕು. ಬಾಕ್ಸ್ನಲ್ಲಿ ಕೂತು ಮಾತನಾಡೋರು ಏನ್ ಬೇಕಾದ್ರೂ ಮಾತನಾಡ್ಕೊಳ್ಳಿ ಅಂತ ಹೇಳಿದ್ರು. T20 ವಿಶ್ವಕಪ್ಗೆ ಭಾರತ ತಂಡದ ಆಯ್ಕೆ ಹತ್ತಿರ ಇರೋ ಸಂದರ್ಭದಲ್ಲಿ ಅವರ ಈ ಹೇಳಿಕೆ ಇನ್ನಷ್ಟು ಮಹತ್ವ ಪಡೆದುಕೊಂಡಿದೆ. ಕೆಲವರು ವಿರಾಟ್ ಕೊಹ್ಲಿ T20 ತಂಡಕ್ಕೆ ಬೇಡ ಅಂತಂದ್ರೆ ಮತ್ತಷ್ಟು ಮಾಜಿ ಆಟಗಾರರು ಕೊಹ್ಲಿ ಇರಲೇಬೇಕು, ಎಲ್ಲಾ ಸಂದರ್ಭದಲ್ಲೂ ಸ್ಫೋಟಕ ಇನ್ನಿಂಗ್ಸ್ ಆಡೋ ಬದಲಿಗೆ ಸಮಯಕ್ಕೆ ತಕ್ಕ ಹಾಗೆ ಆಡೋ ಆಟಗಾರ ಅನುಭವಿ ಬೇಕು ಅಂತ ಹೇಳ್ತಿದ್ದಾರೆ. ಮುಂದಿನ 2-3 ದಿನಗಳಲ್ಲಿ T20 ವಿಶ್ವಕಪ್ಗಾಗಿ ಭಾರತ ತಂಡವನ್ನ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ. ರೋಹಿತ್ ಶರ್ಮಾ ತಂಡದ ನಾಯಕರಾಗಿದ್ದು ಅನೇಕ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತೆ ಅಂತಾನೂ ನಿರೀಕ್ಷೆ ಮಾಡಲಾಗಿದೆ.